ಜಸ್ಟ್ ಇಮ್ಯಾಜಿನ್ ಮಾಡಿ, ವೈಭವ್ ಸೂರ್ಯವಂಶಿ 15 ವರ್ಷದ ಹುಡುಗ ಹೈ ಪ್ರೆಷರ್ T20 ಮ್ಯಾಚ್ಗೆ ಬರ್ತಾನೆ. ಬೌಲರ್ಸು ಬೌನ್ಸರ್ ಆಗ್ತಾರೆ, ಯಾರ್ಕರ್ ಆಗ್ತಾರೆ, ಬಾಡಿ ಲೈನ್ ಅಟ್ಯಾಕ್ ಮಾಡ್ತಾರೆ. ಆದ್ರೆ ಏನು ವರ್ಕ್ ಆಗಲ್ಲ, ಯಾಕಂದ್ರೆ ಪ್ರತಿ 2ನೇ ಬಾಲು ಬೌಂಡ್ರಿ ಆಚೆ 6 ಆಗಿ ಹಾರ್ತಾ ಇದೆ. ಇದು ನಾರ್ಮಲ್ ಬ್ಯಾಟಿಂಗ್ ಅಲ್ಲ ಗುರು, ಇದು ಪ್ಯೂರ್ ಡಿಸ್ಟ್ರಕ್ಷನ್, ಫಿಯರ್ಲೆಸ್ ಕ್ರಿಕೆಟ್. ಮತ್ತು ವೈಭವ್ ಸೂರ್ಯವಂಶಿ ಇಂಡಿಯನ್ ಕ್ರಿಕೆಟ್ ನ ಮುಂದಿನ ಮೆಗಾ ಸೂಪರ್ ಸ್ಟಾರ್ ಅನ್ನೋದಕ್ಕೆ ಇದು ದೊಡ್ಡ ಸಿಗ್ನಲ್ ಆಗಿರಬಹುದು. ಈ IPL ಸೀಸನ್ ನಲ್ಲಿ ನೋಡಿದ ಮೋಸ್ಟ್ ಎಕ್ಸ್ಪ್ಲೋಸಿವ್ ಮತ್ತು ಮೆಚೂರ್ ಇನ್ನಿಂಗ್ಸ್ ಇದು ಅನ್ನೋದ್ರಲ್ಲಿ ಡೌಟೇ ಇಲ್ಲ. ಮತ್ತು ಸ್ಕೇರಿ ಪಾರ್ಟ್ ಏನ್ ಗೊತ್ತಾ, ಇವನಿಗೆ 15 ವರ್ಷ ಮಾತ್ರ. ಆದ್ರೆ ಇಲ್ಲಿ ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ, ಇನ್ನಿಂಗ್ಸ್ ಜಸ್ಟ್ ಕಣ್ಮುಚ್ಕೊಂಡು ಹೊಡೆದಿದ್ದು ಬ್ಯಾಟಿಂಗ್ ಅಲ್ಲ. ಸ್ಟಾರ್ಟಿಂಗ್ ಅಲ್ಲಿ ವೈಭವ್ ಸೂರ್ಯವಂಶಿ ಫುಲ್ ಸ್ಟ್ರಗಲ್ ಮಾಡ್ತಿದ್ರು. 12 ಬಾಲ್ಗೆ 11 ರನ್ಸ್. ಆ ಟೈಮ್ ಅಲ್ಲಿ ಬೌಲರ್ಸ್ ಇವನನ್ನ ಕಂಟ್ರೋಲ್ ಮಾಡ್ಬಿಟ್ಟಿದೀವಿ ಅಂತ ಅಂದ್ಕೊಂಡ್ಬಿಟ್ಟಿದ್ರು. ಶಾರ್ಟ್ ಬಾಲ್ಸ್, ಬ್ಯಾಕ್ ಆಫ್ ಲೆಂತ್ ಬೌಲಿಂಗು, ಬಾಡಿ ಲೈನ್ ಬೌಲಿಂಗು ಎಲ್ಲ ಟ್ರೈ ಮಾಡ್ತಿದ್ರು. ಆದ್ರೆ ವೈಭವ್ ಪ್ಯಾನಿಕ್ ಹಾಕೋ ಬದಲು ವೈಭವ್ ತೋರಿಸಿದ ಪೇಷನ್ಸ್, ಮೆಚುರಿಟಿ ಮತ್ತು ಗೇಮ್ ಅವೇರ್ನೆಸ್ ಎಲ್ಲರನ್ನ ಶಾಕ್ ಮಾಡ್ಬಿಟ್ಟಿದೆ. ಇನ್ನೊಂದ್ ಕಡೆ ಯಶಸ್ವಿ ಜೈಸ್ವಾಲ್ 23 ಬಾಲ್ಗೆ 43 ರನ್ಸ್ ಹೊಡಿತಾರೆ. ಬೌಲರ್ಸ್ ಫುಲ್ ಡ್ಯಾಮೇಜ್ ಆಗ್ಬಿಟ್ಟಿದ್ರು. ಆದ್ರಿಂದ ವೈಭವ್ಗೆ ಸೆಟ್ಲ್ ಆಗೋದಿಕ್ಕೆ ಟೈಮ್ ಸಿಕ್ತು. ಮತ್ತು ಸೆಟ್ಲ್ ಆದ್ಮೇಲೆ ಗೇಮ್ ಓವರ್. 12 ಬಾಲ್ಗೆ 11 ರನ್ ಇದ್ದ ಹುಡುಗ ಮುಂದಿನ 26 ಬಾಲ್ ಅಲ್ಲಿ 82 ರನ್ ಹೊಡಿತಾನೆ. ಇದು ಆಕ್ಸಿಲರೇಷನ್ ಅಲ್ಲ ಗುರು, ಇದು T20 ಚಂಡಮಾರುತ. ಜೈಸ್ವಾಲ್ ಔಟ್ ಆದ್ಮೇಲೆ ವೈಭವ್ ಫುಲ್ ಕಂಟ್ರೋಲ್ ತಗೊಂಡ್ಬಿಡ್ತಾರೆ ಮ್ಯಾಚ್ ಮೇಲೆ. ಪವರ್ ಪ್ಲೇ ಲಿಟ್ರಲಿ ಪವರ್ಫುಲ್ ಪ್ಲೇ ಆಗೋಯ್ತು. ಪೇಸ್ ಆಗಿರ್ಲಿ, ಶಾರ್ಟ್ ಬಾಲ್ ಆಗಿರ್ಲಿ, ಯಾರ್ಕರ್ ಆಗಿರ್ಲಿ, ಎಲ್ಲಾ ಸ್ಟೇಡಿಯಂ ಆಚೆ ಬಾಲ್ ಹೋಗ್ತಿತ್ತು. 10 6 ಹೊಡೆದಿದ್ದಾರೆ. ಕ್ರಿಸ್ ಗೇಲ್ ತರ ಲೆಜೆಂಡ್ಸ್ ಮಾತ್ರ ಈ ಲೆವೆಲ್ ಅಲ್ಲಿ 6 ಹೊಡೆದಿದ್ದು. ಕನ್ಸಿಸ್ಟೆನ್ಸಿ ತೋರಿಸಿದ್ದಾರೆ IPL ನಲ್ಲಿ ವೈಭವ್ ಸೂರ್ಯವಂಶಿ. ಈ ಸೀಸನ್ ನಲ್ಲೇ ಆಲ್ರೆಡಿ 53 6 ಹೊಡೆದಿದ್ದಾನೆ. ಇನ್ನ ಲೀಗ್ ಮ್ಯಾಚಸ್, ಪ್ಲೇ ಆಫ್ಸ್ ಎಲ್ಲ ಬಾಕಿ ಇದೆ. ಇನ್ನ ಎಷ್ಟು 6 ಹೊಡಿಬಹುದು ಇಮ್ಯಾಜಿನ್ ಮಾಡಿ. ಈಗ ನಿಮ್ಮ ಆನೆಸ್ಟ್ ಒಪಿನಿಯನ್ ಹೇಳಿ, ವೈಭವ್ ಸೂರ್ಯವಂಶಿ ಇಂಡಿಯನ್ ಸೀನಿಯರ್ T20 ಸೆಟಪ್ಗೆ ಈಗಲೇ ಸೆಲೆಕ್ಟ್ ಮಾಡಬೇಕಾ ಅಥವಾ ಇನ್ನ ವೇಟ್ ಮಾಡಬೇಕಾ? ಕಮೆಂಟ್ಸ್ ನಲ್ಲಿ ಹೇಳಿ. ಮತ್ತು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಶನ್ ಬೆಲ್ನ ಆನ್ ಮಾಡ್ಕೊಳ್ಳಿ. ಯಾಕಂದ್ರೆ ಇದೇ ತರ ಕ್ರಿಕೆಟ್ ಬ್ರೇಕ್ ಡೌನ್ ನಾವು ರೆಗ್ಯುಲರ್ ಆಗಿ ತರ್ತಾ ಇರ್ತೀವಿ. ಅಂದ್ರೆ ಆನೆಸ್ಟ್ಲಿ ನನ್ಗೆ ಇಂಪ್ರೆಸ್ ಮಾಡಿದ್ದು ಸಿಕ್ಸಸ್ ಅಲ್ಲ, ವೈಭವ್ ಸೂರ್ಯವಂಶಿ ಮೆಂಟಾಲಿಟಿ. 15 ವರ್ಷಕ್ಕೆ ಇಷ್ಟು ಕಾಮ್ನೆಸ್, ಕಾನ್ಫಿಡೆನ್ಸ್, ಪ್ರೆಷರ್ ಬಿಲ್ಡಿಂಗ್, ಪ್ರೆಷರ್ ಹ್ಯಾಂಡ್ಲಿಂಗ್, ಇದು ಸೂಪರ್ ಸ್ಟಾರ್ ಆರ ಗುರು. ಜನ ಈಗ ಸ್ಟೇಡಿಯಂಗೆ ಇವನ ಬ್ಯಾಟಿಂಗ್ ನೋಡೋದಕ್ಕೆ ಬರ್ತಿದ್ದಾರೆ. ಇದೇ ರೇಟ್ ಅಲ್ಲಿ ಕಂಟಿನ್ಯೂ ಮಾಡಿದ್ರೆ ಇಂಡಿಯನ್ ಸೀನಿಯರ್ T20 ಟೀಮ್ಗೆ ಬೇಗ ಎಂಟ್ರಿ ಕೊಟ್ಟರು ಆಶ್ಚರ್ಯ ಅಲ್ಲ. ಮತ್ತು ಯಶಸ್ವಿ ಜೈಸ್ವಾಲ್ ಇನ್ನಿಂಗ್ಸ್ ಕೂಡ ನಾವು ಇಗ್ನೋರ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅವರ ಫಿಯರ್ಲೆಸ್ ಸ್ಟಾರ್ಟ್ ಚೇಸ್ ನ ಈಸಿ ಮಾಡ್ತು. ಆ ಪಾರ್ಟ್ನರ್ಶಿಪ್ ಅಪೋಸಿಷನ್ ಟೀಮ್ ನ ಮೆಂಟಲಿ ಬ್ರೇಕ್ ಮಾಡ್ತು. ಕೊನೆಯಲ್ಲಿ ಒಂದು ಮಾತು, ಇಂತಹ ಮೂಮೆಂಟ್ಸ್ ಗಾಗಿ ನಾವೆಲ್ಲ ಕ್ರಿಕೆಟ್ ನ ಪ್ರೀತಿಸ್ತೀವಿ. ಯಾಕಂದ್ರೆ ಕೆಲವೊಮ್ಮೆ ಯಾರು ಎಕ್ಸ್ಪೆಕ್ಟ್ ಮಾಡಿದ ಟೈಮ್ ನಲ್ಲಿ ಹೊಸ ಸೂಪರ್ ಸ್ಟಾರ್ ಹುಟ್ಟುತ್ತಾನೆ. ಮತ್ತು ಆನೆಸ್ಟ್ಲಿ ವೈಭವ್ ಸೂರ್ಯವಂಶಿ ಈಗಷ್ಟೇ ಶುರು ಆಗಿದೆ. ಜೈ ಹಿಂದ್, ಜೈ ಕರ್ನಾಟಕ. ಮುಂದಿನ ವಿಡಿಯೋಲಿ ಸಿಗೋಣ.